ಇಲ್ಲ ಎಕ್ಸೆಪ್ಟೆಡ್ ವಾಟ್ ಎವರ್ ನಾನು ಹೇಳಿದ್ದೇನೆ ಎಕ್ಸೆಪ್ಟ್ ಮಾಡಿದ್ದಾರೆ. ಆಗಿರುವಾಗ 3 ತಿಂಗಳು ಇದ್ದವಳು ಸಡನ್ಲಿ ಒಂದು 20-25 ದಿವಸ ಒಳಗಡೆ ಪುನಃ ರಿಪ್ಲೈ ಕೊಡ್ತಾಳೆ. ಅಲ್ಲ ಏನಮ್ಮ ಮ್ಯಾರೇಜ್ ಏನಂತ ಹೇಳಿದ್ರೆ ಇಬ್ಬರ ಹೊಂದಾಣಿಕೆ. ಇವಾಗ ನನಗೆ ಬೇಡ ಅಂತ ಹೇಳಿದ್ರೆ ನೀವು ಫೋರ್ಸ್ ಮಾಡಿ ಅವಳು ಬರ್ತಾಳೆ. ಹೊಂದಾಣಿಕೆ ಇಲ್ಲದಿದ್ರೆ ಏನು ಫ್ಯಾಮಿಲಿ ದೇರ್ ಇಸ್ ನೋ ಪಾಯಿಂಟ್ ಇನ್ ಗೋಯಿಂಗ್ ಟುಗೆದರ್. ಅಲ್ಲ ಅದಕ್ಕೂ ನಾನೇನು ಹೇಳ್ತೀನಿ, ಈ ಫ್ಯಾಮಿಲಿ ನೇಮ್ ಏನಿದೆಯಾ ಅದನ್ನ ಅಡ್ವಾಂಟೇಜ್ ತಗೊಂಡು ಇವ್ರು ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಮ್ಯೂಚುವಲ್ ಆಗುತ್ತೆ. ಏನಂತ ಹೇಳಿದ್ರೆ ಅವ್ರದ್ದು ಕೆಲವು ಇಮೇಲ್ ಇದೆ, ನಿನ್ನನ್ನು ಬಿಡಲ್ಲ, ನಾನು ನಿನಗೆ ಸುಲಭದಲ್ಲಿ ಡಿವೋರ್ಸ್ ಕೊಡೋಕೆ ಬಿಡಲ್ಲ, ನೋಡಿ ನಿನಗೆ ದಾರಿಗೆ ತರ್ತೀನಿ ಅಂತ ಹೇಳಿದ್ದಾರೆ. ಮೆಸೇಜಸ್ ಇದೆ ನಮ್ಮ ಹತ್ರ, ಮೆಸೇಜಸ್ ಇದೆ. ನಾವು ಪ್ರೆಷರ್ ಮಾಡಿಲ್ಲ. ಸಿ ವಿ ಆರ್ ಇಲ್ಲ, ನಾವೇನು ಪ್ರೆಷರ್ ಮಾಡಿಲ್ಲ. ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ಇವಾಗ ನನ್ನ ಮೇಲೆ ಎಲಿಗೇಷನ್ ಮಾಡ್ತಾಳೆ ದಟ್ ನಾನು ಫೋರ್ಸ್ ಮಾಡಿ ಕಳಿಸಿದ್ದೀನಿ ಅಂತೇಳಿ. ಬಟ್ ಏನಂತ ಹೇಳಿದರೆ ನನಗೆ ಗೊತ್ತಿಲ್ಲದೆ ಎಜುಕೇಷನ್ ಲೋನ್ ತಗೊಂಡು ನಾನಿವಾಗ EMI ಅವಳ ಎಜುಕೇಷನ್ ನಾನು EMI ಪೇ ಮಾಡ್ತಾ ಇದ್ದೀನಿ. ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಹಣ ಬೇಕಂತೇಳಿ ಏನು ಡಿಮಾಂಡ್ ಮಾಡಿಲ್ಲ. ಬಟ್ ಎಂಡ್ ಆಫ್ ದ ಡೇ ಡಿಮಾಂಡ್ ಈಸ್ ಮನಿ ಅಷ್ಟೇ. ಅದು ಪಾರ್ಟ್ನರ್ಶಿಪ್ ಫರ್ಮ್, ಅದರಲ್ಲಿ ನಾವು ಸಪ್ರೇಟ್ ಲೀಗಲ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ಒಂದು ಸೂಟ್ ಆಲ್ರೆಡಿ ಫೈಲ್ ಮಾಡಿದ್ದೀವಿ. ಒಂದು 7 ಲಕ್ಷ ಇಲ್ಲಿಗಲ್ಲೇ ಟ್ರಾನ್ಸ್ಫರ್ ಆಗಿತ್ತು. ಆ್ಯಂಡ್ ಏನೇನೋ ಮನಿ ಇವಾಗ ಹೋಗಿದೆಯಾ ಫರ್ಮಿಂದ, ಅದಕ್ಕೆ ಫರ್ಮ್ ನಾವು ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಇದು ಒಂದು 2 ವರ್ಷ ನಡೀಬೋದು. ಕಂಟೆಸ್ಟ್ ಆದರೆ 2 ವರ್ಷ ನಡೀಬೋದು, ಹೇಳಲಿಕ್ಕಾಗಲ್ಲ. ಡಿಪೆಂಡಿಂಗ್ ಆಗುತ್ತೆ ಹೌ ದ ಕೇಸ್ ಪ್ರೊಸೀಡ್ಸ್, ಸಿಟ್ಟಿಂಗ್ಸ್ ಅದೆಲ್ಲ ಡಿಪೆಂಡ್ಸ್ ಆನ್ ದ ಪ್ರೊಸೀಡಿಂಗ್ಸ್. ಬೇರೆ ಏನು ಡೌಟ್ ಇದೆಯಾ? ಅಲ್ಲ ಇಲ್ಲ ಸಿ ಅಂಡರ್ ಸೆಕ್ಷನ್ ಇದು ಏನು ಕ್ರೂಯಲ್ಟಿ ಇಸ್ ಅ ಗ್ರೌಂಡ್ ಫಾರ್ ಡಿವೋರ್ಸ್. ಅದು ಬೇಗ ಸಿಗುತ್ತೆ, ಲೇಟ್ ಆಗುತ್ತೆ ಏನಿಲ್ಲ, ಆ ಥರ ಏನಿಲ್ಲ. ಪ್ರೂಫ್ ಇದೆ ನಮ್ಮ ಹತ್ರ ಪ್ರೂಫ್ ಇದೆ. ನಮ್ಮ ಹತ್ರ ಇಮೇಲ್ಸ್ ಇದೆ, ಇಮೇಲ್ ಕಮ್ಯುನಿಕೇಷನ್ಸ್ ಇದೆ. ಏನೇನು ಅವಳು ಮಾಡಿದ್ರು, ಹೇಗೆ ಹಣ ಸ್ವೈಫನ್ ಆಗಿದೆ ಅಂತೇಳಿ. ಮತ್ತು ಮದುವೆ ಆಗುವ ಮುಂಚೆ ಅವಳ ಓನ್ ಫ್ರೆಂಡ್ ಅವಳಿಗೆ ಇನ್ಸಿಸ್ಟ್ ಮಾಡೋದು, ನೀನು ಯಾಕೆ ಪಾಪ ಹುಡುಗನ ಲೈಫ್ ಹಾಳು ಮಾಡ್ತೀಯಾ ಅಂಥೇಳಿ ಅವಳಿಗೆ ಇನ್ಸಿಸ್ಟ್ ಮಾಡಿ ಅವಳಿಗೆ ಮೆಸೇಜ್ ಕಳ್ದಲ್ಲ. ಓನ್ ಫ್ರೆಂಡ್ ಅವಳು ಆ ಮೆಸೇಜ್ ನಮ್ಮ ಕ್ಲೈಂಟಿಗೆ ಯುವರಾಜಿಗೆ ಕಳಿಸ್ತಾರೆ, ಗುರುರಾಜ್ಗೆ. ಆ ಮೆಸೇಜ್ ಕೂಡ ನಮ್ಮ ಹತ್ರ ಇದೆ. ಪಾಪ ಚಿಕ್ಕ ಹುಡುಗಂದು ಲೈಫ್ ಹಾಳು ಮಾಡಬೇಡ, ನೀನು ಏನು ಮಾಡ್ತಾ ಇದೆಯಾ, ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತೇಳಿ ಶಿ ಅಡ್ವೈಸಸ್ ಅವರ್ ಓನ್ ಫ್ರೆಂಡ್. ಯಾರು? ಶ್ರೀದೇವಿ ಫ್ರೆಂಡ್. ಆಯ್ತು, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.